ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪುಸ್ತಕ 2ನೇ ಅಧ್ಯಾಯದ 16ನೇ ವಚನ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೇನಾಯನು ಪಿಲೇತನು ಇದ್ದಾರೆ. ಅವರು ಪುನರುತ್ಥಾನವು ಆಗಿ ಹೋಯಿತೆಂದು ಹೇಳುತ್ತಾ ಸತ್ಯಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ಕಡೇ ದಿನಮಾನಗಳಲ್ಲಿ ದೇವರ ಚಿತ್ತವನ್ನು ಅರಿಯದೇ ಇರುವಂಥವರು ನಮ್ಮ ಒಡನೆ ಬಂದು ನಿರರ್ಥಕವಾದಂಥ ಕಾರ್ಯಗಳನ್ನು ನಡೆಸುತ್ತಲೂ ಬೇಡವಾದಂಥ ಹರಟೆ ಮಾತುಗಳನ್ನು ಮಾತನಾಡುತ್ತಲೂ ನಮ್ಮ ಮನಸ್ಸನ್ನು, ನಮ್ಮ ನಂಬಿಕೆಯನ್ನು ಸಹ ವಶ ಮಾಡಿಕೊಳ್ಳುತ್ತಾ ಯೇಸು ಕರ್ತನನ್ನು ಅಗಲಿ ಹೋಗುವಂತಹ ಸಂಗತಿಗಳನ್ನು ನಮ್ಮಲ್ಲಿ ಉಂಟು ಮಾಡುವವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಮಾತುಗಳೇ ಅವರ ಮಾತುಗಳಾಗಿ ಇರುತ್ತದೆ. ಅವರ ಆಲೋಚನೆಗಳು ಸಹ ಅದೇ ರೀತಿಯಲ್ಲಿ ಆಗಿರುತ್ತದೆ. ಅವರ ಮನಸ್ಸು ಯಾವಾಗಲೂ ಸಹ ಭಕ್ತಿಗೆ ವಿರುದ್ಧವಾದಂತಹ ಆಲೋಚನೆಗಳನ್ನು ಹೇಳಿಕೊಳ್ಳುತ್ತಾ ತಾವೇ ಆ ಮಾರ್ಗದಲ್ಲಿ ನಡೆದು ಇತರನ್ನು ಸಹ ಅದೇ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೋತ್ಸಾಹಿಸುವವರಾಗಿದ್ದಾರೆ. ಅಂಥವರು ಯಾವಾಗಲೂ ಸಹ ಲೋಕದ ಸಂಬಂಧವಾದಂಥ ಮಾತುಗಳನ್ನು ನಮ್ಮ ಮೇಲೆ ಬಿತ್ತುತ್ತಾ ಹರಟೆಗಳನ್ನು ಮಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ನಗಿಸುವಂಥದ್ದು, ಕುಚೇದ್ಯ ಮಾಡುವಂಥದ್ದು, ಇತರರನ್ನು ಕುರಿತು ಅಪಹಾಸ್ಯ ಮಾಡುವಂಥದ್ದು, ದೇವರ ವಾಕ್ಯಗಳನ್ನು ಸ್ಮರಿಸದ ಹಾಗೆ ದೇವರಿಗೆ ವಿರುದ್ಧವಾದಂಥ ಅನೇಕ ಸಂಗತಿಗಳನ್ನೇ ಮಾಡುವವರಾಗಿ ಇರುತ್ತಾರೆ. ಅವರು ತಮ್ಮನ್ನ ಆ ಒಂದು ಹೀನವಾದಂಥ ನಡವಳಿಕೆಗೆ ಒಪ್ಪಿಸಿಕೊಂಡಿರುವುದರಿಂದ ಅದರಲ್ಲಿ ಸ್ವಲ್ಪವೂ ಸಹ ಅವರಲ್ಲಿ ಪಶ್ಚಾತ್ತಾಪ ಇರುವುದೇ ಇಲ್ಲ. ತಾವೇ ಸತ್ಯವಂತನೆಂಬುದಾಗಿ ನಟಿಸುತ್ತಾ ಇತರರನ್ನ ಆ ಅಸತ್ಯವಾದಂತಹ ಮಾರ್ಗದಲ್ಲೇ ನಡೆಸಲಿಕ್ಕೋಸ್ಕರವಾಗಿ ಅವರು ಬಹಳ ಪ್ರಯಾಸಪಟ್ಟು ಸರಾಗವಾಗಿ ನೀರು ಕುಡಿದಷ್ಟು ಸುಲಭವಾಗಿ ಅವರ ಆ ಅಸತ್ಯವಾದಂತಹ ಬೋಧನೆಗಳನ್ನ ಹರಟೆ ಮಾತುಗಳಲ್ಲಿ ಸೇರಿಸಿಕೊಂಡು ಕ್ರಿಸ್ತರಲ್ಲಿ ಇರುವಂತವರ ಅನೇಕ ಮೃದು ಮನಸ್ಸುಗಳನ್ನು ಹೊಡೆದು ಹಾಕಲ್ಪಡುತ್ತಾ ದೇವರ ವಾಕ್ಯವು ಅವರ ಹೃದಯಗಳಲ್ಲಿ ಸ್ಥಳವನ್ನು ಕೊಡದ ಹಾಗೆ ಯಾವಾಗಲೂ ಹರಟೆ, ಕುಚೋದ್ಯ, ಸಂತೋಷಕರವಾದಂಥದ್ದು ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾದಂತಹ ಮಾತುಗಳನ್ನೇ ಆಡುತ್ತಾ ಅವರನ್ನು ವಂಚಿಸುವುದು ಮಾತ್ರವಲ್ಲದೆ ತಾವೇ ವಂಚನೆಗೊಳಗಾಗಿ ಹೋಗುತ್ತಾ ಇರುತ್ತಾರೆ. ಅವರ ಕಾರ್ಯಗಳೆಲ್ಲವೂ ಸಹ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಹುಣ್ಣಿಮಿನ ಹಾಗೆ ಹರಡುತ್ತಲೇ ಇರುತ್ತದೆ. ಒಂದು ಶರೀರದಲ್ಲಿ ಗಾಯವಾಗುವುದಾದರೆ ಆ ಗಾಯ ತುರಿಕೆ ಕಡಿತಾ ಅದನ್ನು ಕೆರೀತಾ ಆ ಸ್ಥಳದಿಂದ ಸ್ಥಳಕ್ಕೆ ಹರಡುತ್ತಾ ಇಡೀ ಶರೀರವನ್ನೇ ಆ ಹುಣ್ಣು ವ್ಯಾಪಿಸಿಕೊಳ್ಳುತ್ತದೆ. ಇಂದು ಭ್ರಷ್ಟವಾದಂತಹ ಬೋಧನೆಗಳು, ಹರಟೆಯ ಮಾತುಗಳು ಸಹ ಅದೇ ರೀತಿಯಲ್ಲಿ ಇರುತ್ತದೆ. ಅದಕ್ಕೆ ಅವಕಾಶವಾಗುವಂಥ ತಡೆಗಳೇ ಇರೋದಿಲ್ಲ. ದೇವರ ವಾಕ್ಯಕ್ಕೆ ನಾವು ಅವಕಾಶವನ್ನು ಕೊಡದೇ ಇರುವಾಗ, ನಮ್ಮ ಹೃದಯವನ್ನು ಒಪ್ಪಿಸಿಕೊಡದೇ ಇರುವಾಗ ಈ ಕುಚೋದ್ಯ ಮಾತುಗಳಿಗೆ ನಾವು ಒಳಗಾಗಲ್ಪಡ್ತೇವೆ. ಇದೊಂದು ಹರಟೆ ಎಂಬುದಾಗಿ ನಾವು ನೆನೆಸುವುದಿಲ್ಲ. ಮನುಷ್ಯನಿಗೆ ಸಂತೋಷ ಬೇಕು ನಿಜವೇ, ಆದರೆ ಹರಟೆಗಳಿಂದ ಅದು ಸಂತೋಷ ನಮಗೆ ಕೊಡುವುದಾಯಿತು ಅಂತಂದರೆ ನಮ್ಮ ಭಕ್ತಿಯನ್ನು ಅದು ಹೇಗೆ ವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಹುಮೇನಾಯನು, ಪಿಲೇತನು, ಹೀಗೆ ಅನೇಕರು ಇಂಥ ಕಾರ್ಯಗಳನ್ನು ಮಾಡುವವರಾಗಿ ಇದ್ದರು. ಅವರು ಪೌಲನ ಜೊತೆಯಲ್ಲಿ ಬೆರೆತರೂ ಸಹ, ಪೌಲನ ಜೊತೆಯಲ್ಲಿ ಜೀವಿಸಿದ್ರು ಸಹ ಪೌಲನ ಯಾವ ಒಂದು ಉತ್ತಮವಾದಂಥ ಸ್ವಭಾವಗಳು ಅವರಲ್ಲಿ ಬರಲಿಲ್ಲ. ಇದನ್ನು ಅರಿತಂಥ ಪೌಲನು ಅವರನ್ನು ಬಿಟ್ಟು ಅಗಲಲ್ಪಟ್ಟನು. ಮಾತ್ರವಲ್ಲದೆ ಅವರು ಸಭೆಯ ಒಳಗೆ ನುಸಿಲಿ ಅನೇಕ ದೈವ ಭಕ್ತರ ಮನಸ್ಸುಗಳನ್ನು ಕೆಡಿಸುವಂಥದ್ದನ್ನು ಅರಿತುಕೊಂಡಂಥ ಪೌಲನು ತಿಮೋಥಿಯನ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ, ಈ ಹುಮೇನಾಯನು, ಪಿಲೇತನ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ಅವರು ಹರಟೆಗಳ ಮಾತುಗಳನ್ನು ಹೇಳುವಂಥವರು, ಕುಚೋದ್ಯಗಾರರು, ಪುನರುತ್ಥಾನವನ್ನು ನಂಬದೇ ಇರುವಂಥವರು, ಯೇಸು ಕರ್ತನ 2ನೇ ಬರೋಣವನ್ನು ನಂಬದೇ ಇರುವಂಥವರು. ಅವರು ನಂಬುವುದಿಲ್ಲ, ಅದಕ್ಕೆ ಸಿದ್ಧವಾಗುವುದೂ ಇಲ್ಲ. ಅವರ ಮಾತುಗಳನ್ನು ಕೇಳುವಂಥವರನ್ನು ಸಹ ಸಿದ್ಧವಾಗಲಿಕ್ಕೆ ಬಿಡದೆ ಇರುವಂಥವರು. ಇಂದು ನೀವು ಯಾವ ಉಪದೇಶದಲ್ಲಿ ಇದ್ದೀರಾ? ಒಂದೊಂದು ಹರಟೆ ಮಾತುಗಳು ಸಹ ನಿಮ್ಮ ಭಕ್ತಿಯನ್ನು ಕೆಡಿಸುವಂಥದ್ದಾಗಿದೆ. ಒಂದು ದಿನದಲ್ಲಿ ದೇವರಾಗಿರುವಂಥ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಂಥ ಸಮಯದಲ್ಲಿ ನೀವು ಪಶ್ಚಾತ್ತಾಪ ಪಡುವಂಥ ಯಾವ ಪಶ್ಚಾತ್ತಾಪವೂ ಸಹ ಆತನ ಬಳಿಯಲ್ಲಿ ಕ್ಷಮೆಗೆ ಅರ್ಹವಾಗಿರೋದಿಲ್ಲ. ಮರಣ ಬರುವುದರೊಳಗಾಗಿ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಬೇಡವಾದಂಥ ಮಾತುಗಳಿಗೆ ಕಿವಿಗೊಟ್ಟು ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ಅವುಗಳು ಆಕ್ರಮಿಸಿಕೊಳ್ಳುವ ಹಾಗೆ ಹಿಡಿದಿಟ್ಟು
ನಾವು ಕ್ರಿಸ್ತನಿಗೆ ವಿರುದ್ಧವಾದಂತಹ ಜೀವಿತವನ್ನು ಜೀವಿಸಲಿಕ್ಕಾಗಿ ದೇವರಾಗಿರುವಂತೆ ಕರ್ತನ ನಮ್ಮನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಆತನ ಉಪದೇಶದಲ್ಲಿ ನೆಲೆಗೊಂಡು ಫಲವನ್ನು ಕೊಡ್ಲಿಕ್ಕೋಸ್ಕರವಾಗಿ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಇಂದು ಅರ್ಧ ತಾಸು ಪ್ರಾರ್ಥನೆ ಮಾಡದೆ ಇರುವಂಥವನು ನಿನಗೆ ಉಪದೇಶ ಮಾಡುವುದಾದರೆ ಆ ಉಪದೇಶ ನಿನ್ನನ್ನು ದೇವರ ರಾಜ್ಯದ ಕಡೆಗೆ ನಡೆಸಲ್ಪಡ್ತದ? ಇಂದು ದೇವರ ವಾಕ್ಯವನ್ನು ಓದದೆ ಇರುವಂಥವನು ನಿನಗೆ ವಾಕ್ಯವನ್ನು ಹೇಳುವುದಾಯಿತು ಅಂತಂದರೆ ಆ ವಾಕ್ಯ ನಿನ್ನನ್ನು ಕರ್ತನ ಸಮ್ಮುಖದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಾ? ನಿನ್ನ ಆತ್ಮನಲ್ಲಿ ಅನುಭವಿಸು. ಒಬ್ಬನು ಕರ್ತನಲ್ಲಿ ಇರುವುದಾಯಿತು ಅಂದರೆ ಅವನು ಆತ್ಮಿಕವಾದಂಥ ಸಂಗತಿಗಳಿಗೆ ಹೆಚ್ಚು ಬೆಲೆಯನ್ನು ಕೊಡುವವನಾಗಿರುತ್ತಾನೆ. ಅವನು ಕರ್ತನ ಸಮ್ಮುಖದಲ್ಲಿ ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಕರ್ತನ ವಾಕ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಡುವುದು ಮಾತ್ರವಲ್ಲದೆ ತನ್ನ ಪ್ರಾರ್ಥನಾ ಜೀವಿತವೂ ಸಹ ಅದೇ ರೀತಿಯಲ್ಲಿ ಇರಲಿಕ್ಕಾಗಿ ಜೀವಿಸುವವನಾಗಿದ್ದಾನೆ. ಅವನು ಇತರರಲ್ಲಿ ಸಹ ಭಕ್ತಿಯನ್ನು ವೃದ್ಧಿ ಮಾಡುವವನಾಗಿರ್ತಾನೆ ವಿನಃ ತನ್ನಂತೆ ಅವನು ಆಗಬೇಕೆಂಬುದಾಗಿ ಬಯಸುವುದಿಲ್ಲ. ಯೇಸುವಿನಂತೆ ಆಗಬೇಕು. ನಾನು ನೀವು ಯೇಸುವಿನಂತೆ ಆಗಲಿಕ್ಕೋಸ್ಕರವಾಗಿ ದೇವರಾಗಿರುವ ಕರ್ತನ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರ ಮಗನೇ ಮಗಳೇ, ಯೇಸುವಿನ ಒಂದೊಂದು ಮಾತುಗಳನ್ನು ನೀನು ಆಲೋಚಿಸು. ಯಾವ ವ್ಯರ್ಥವಾದ ಮಾತುಗಳು ಸಹ ಅವರ ಬಾಯಲ್ಲಿ ಬರಲಿಲ್ಲ. ಯಾವ ಹರಟೆ ಮಾತುಗಳು ಸಹ ಅವರ ಬಾಯಲ್ಲಿ ಬರಲಿಲ್ಲ. ಸಮಯನ ವ್ಯರ್ಥ ಮಾಡುವಂಥ ಮಾತುಗಳು ಅವರ ಬಾಯಲ್ಲಿ ಬರಲಿಲ್ಲ. ಅವರ ಬಾಯಲ್ಲಿ ಬಂದದೆಲ್ಲವೂ ಸಹ ಜೀವವನ್ನು ಉಂಟು ಮಾಡುವಂಥದ್ದಾಗಿತ್ತು, ಭಕ್ತಿಯನ್ನು ಉಂಟು ಮಾಡುವಂಥದ್ದಾಗಿತ್ತು. ಸತ್ತದ್ದಕ್ಕೂ ಸಹ ಜೀವವನ್ನು ಕೊಡುವಂಥದ್ದು ಆತನ ಬಾಯಲ್ಲಿ ಬಂತು. ಇಂದು ನೀನು ಕೇಳುತ್ತಿರುವಂತಹ ಉಪದೇಶ, ನೀನು ಕೇಳುತ್ತಿರುವಂತಹ ಮಾತುಗಳು ನಿನ್ನಲ್ಲಿ ಯೇಸುವಿನ ಜೀವವನ್ನು ಉಂಟು ಮಾಡ್ತಾ ಇದೆಯಾ? ನಿನ್ನನ್ನು ನೀನೇ ಪರೀಕ್ಷೆ ಮಾಡ್ಕೋ, ಎಚ್ಚೆತ್ತುಕೋ. ಕರ್ತನು ಬರುವಂಥ ಸಮಯ ಸಮೀಪವಾಗಿದೆ.